ಯಜಮಾನ್ರೆ, ರತ್ನಕ್ಕ ಪ್ರಚಾರಕ್ಕೆ ಬಂದವಳೆ ಯಾರ ಪರ ಇರ್ಬೋದು? ಇನ್ಯಾರ ಪರವಾಗಿ? ಮಾರಿಗುಡಿ ಇದ್ರೆ ಶಿವಣ್ಣ, ಶಿವಣ್ಣ ಅಂದರೆ ಅವ್ರ ತಂಗಿರು. ಅವನ ಪರವಾಗಿ ಪ್ರಚಾರ ಮಾಡಿದೆ, ಬೇರೆ ಯಾರ ಪರವಾಗಿ ಪ್ರಚಾರ ಮಾಡೋಕ್ಕೈತದೆ? ಕ್ರಮ ಸಂಖ್ಯೆ 6, ಊರ್ಗೆಲ್ಲ ನೀರು. ಓ ಅನ್ಸಿಯಮ್ಮ, ಚೆನ್ನಾಗಿದ್ಯಾ? ಯಾರಿಗ್ ಓಟ್ ಹಾಕ್ಬೇಕು ಗೊತ್ತಲ್ಲ, ಶಿವಣ್ಣಂಗೆ. ಅದಕ್ಕೆ ಪರ್ಸೋಣ ಈ ಹೆಂಡ್ತೀರ್ನ ನಂಬಾರ್ದು ಅನ್ನೋದು. ಅದ್ರಲ್ಲೂ ಈ ಶಿವಣ್ಣನ ತಂಗಿರ್ ನಮ್ಮ ಹತ್ರ ನಂಬಲೇಬಾರ್ದು. ಅವ್ರ ಮನೆಯಿಂದ ನಮ್ಮ ಮನೆಗೆ ಬರ್ತಾರಲ್ಲ ಹೆಂಡ್ತೀರಾಗಿ, ಅವ್ರನ್ನಂತೂ ನಂಬಲೇಬಾರ್ದು. ಗುಂಡು, ಮಾದಪ್ಪಣ್ಣ, ಚೆನ್ನಾಗಿದ್ದೀರಾ? ರತ್ನಮ್ಮ, ನೀನು ಪ್ರಚಾರಕ್ಕೆ ಬಂದ? ಬರ್ದೇ ಇರೋಕ್ಕಾಗತ್ತಾ ಮಾದಪ್ಪಣ್ಣ? ಟೀಚರ್ ಅಮ್ಮನು ರಾಜಕೀಯ ಧುಮುಕ್ಬಿಟ್ರು ಅಂತ ಅನ್ನಿ. ನಾವಿಬ್ರು ಇದೀವಿ, ರಾಣಿ ಒಬ್ಳು ಬಂದ್ಬಿಟ್ಟಿದ್ರೆ ಫುಲ್ ಜಿಂಗಲಕ್ಕ ಲಕ ಲಕ ಅಂತ ಪ್ರಚಾರ ಮಾಡ್ಬಿಡ್ಬೋದಿತ್ತಲ್ವಾ? ಗುಂಡು, ಅದು ವಿಷಯ ಏನಂದ್ರೆ, ಎಕ್ಸ್ಕ್ಯೂಸ್ ಮೀ, ಪ್ಲೀಸ್ ಟೆಲ್ ಮೀ. ಎಸ್ ಎಸ್, ಅದು ನೀವಿಬ್ರು ನನ್ನ ಬಗ್ಗೆ ತಪ್ಪು ತಿಳ್ಕೊಬಾರ್ದು. ಅಯ್ಯೋ, ಅಕ್ಕ ತಂಗಿಯರ ಮಧ್ಯೆ ತಪ್ಪು ತಿಳ್ಕೊಳ್ಳೋದು ಏನವ ಇದೆ, ಹೇಳವ. ನಂಗೆ ಗೊತ್ತು ನೀವಿಬ್ರು ಅಣ್ಣಂಗೆ ಓಟ್ ಹಾಕ್ತೀರಾ ಅಂತ, ಆದರೆ ಸಾಧ್ಯ ಆದರೆ ನಮ್ಮ ಮಾವಯ್ಯಂಗೆ ಓಟ್ ಹಾಕ್ತೀರಾ? ಏ ರತ್ನಕ್ಕ, ಏನಾಗಿದೆ ನಿಂಗೆ? ಅಲ್ಲ, ಶಿವಣ್ಣನ ಮೊದಲನೇ ತಂಗಿಯಾಗಿ ನಮ್ಮ ಅಣ್ಣಂಗೆ ಸಪೋರ್ಟ್ ಮಾಡೋದ್ರ ಬದಲು ನಿಮ್ಮ ಮಾವಂಗೆ ಓಟ್ ಹಾಕ್ತೀನಿ ಅಂತ ಇದೆಯಲ್ಲ? ಗುಂಡು, ನಾನಿವಾಗ ಶಿವಣ್ಣನ ಮನೆ ಹೆಣ್ಣಲ್ಲ. ಶಿವಣ್ಣನ ಮನೆಯಿಂದ ಮಾವಯ್ಯನ ಮನೆಗೆ ಬಂದು ಆ ಮನೆನೇ ನನ್ನ ಮನೆ ಅಂತ ಅಂದ್ಕೊಂಡಿರೋ ಹೆಣ್ಣು. ಅದು ನನ್ನ ತವ್ರ ಮನೆ ಅಷ್ಟೆ. ನನ್ನ ಗಂಡನ ಮನೆನೇ ನನ್ನ ಮನೆ ತಾನೆ. ಆ ಮನೆ ಯಜಮಾನ್ರು ಯಾರು? ಮಾವಯ್ಯ. ನನ್ನ ಮಾವಯ್ಯಂಗೆ ನಾನು ಓಟ್ ಕೇಳೋದ್ರಲ್ಲಿ ಏನು ತಪ್ಪಿದೆ ಮಾದಪ್ಪಣ್ಣ? ಮೆಚ್ಚದೆ ಕಣವ ನಿನ್ನ ಮಾತನ್ನ. ನೀನು ನಿನ್ನ ಜಾಗದಲ್ಲಿ ನಿಂತು ಸರಿಯಾಗೇ ಮಾಡ್ತಾ ಇದೀಯ. ನಾವು ನಮ್ಮ ಜಾಗದಲ್ಲಿ ನಿಂತು ಸರಿಯಾಗಿ ಕೆಲಸ ಮಾಡಬೇಕು. ನಮ್ಮ ಓಟು ಶಿವಗೆ ಮಾತ್ರ. ನಿನಗೆ ದೇವರು ಒಳ್ಳೇದು ಮಾಡಲಿ. ನೀನು ಪ್ರಚಾರನ ಮುಂದುವರಿಸು. ರಶ್ಮಿ, ನಡೆಯವ್ವ. ಟೀಚರ್ ಅಮ್ಮ, ವಿರೋಧ ಪಕ್ಷ ಆಗ್ಬಿಟ್ಟೆ ಅಲ್ವಾ? ಇರ್ಲಿ ಇರ್ಲಿ, ಈ ಎಲೆಕ್ಷನ್ ಮುಗಿಲಿ, ಆಮೇಲೆ ನಿನ್ನೊಂದು ಕೈ ವಿಚಾರಿಸ್ಕೋತೀನಿ. ಏನೇ ಆದ್ರೂ ನನ್ನ ವೋಟ್ ಮಾತ್ರ ನಮ್ಮ ಅಣ್ಣ ಶಿವಣ್ಣಂಗೆನೆ. ಕ್ರಮ ಸಂಖ್ಯೆ 6, ಊರ್ಗೆಲ್ಲ ಟಾರು. ಶಿವಣ್ಣಂಗೆ ನಮ್ಮ ಅಣ್ಣ ಶಿವಣ್ಣಂಗೆ ವೋಟ್ ಹಾಕ್ಬೇಕಮ್ಮ, ಮರಿಬೇಡಿ ಆಯ್ತಾ? ಯಜಮಾನ್ರೆ, ರತ್ನಕ್ಕನ್ನ ಮೆಚ್ಚಲೇಬೇಕು. ಸೊಸೆ ಅಂದ್ರೆ ಹಿಂಗಿರ್ಬೇಕು ನೋಡಿ. ಏಯ್ ಸೀನಾ, ಯಾರು ತಂಗಿ ಅನ್ನೋದಕ್ಕಿಂತ ಯಾರು ಹೆಂಡ್ರು ಅನ್ನೋದು ಮ್ಯಾಟ್ರ್ ಆಯ್ತದಕ್ಕಲ್ಲ. ಎಲ್ಲರೂ ರಶ್ಮಿಯಾಗಿ ಇರೋದಿಲ್ಲ ಕಲ. ತಬ್ಲಿ ದೇವರಿಗೆ ತಂಬಿಟ್ಟು ನೈವೇದ್ಯ ಅಂದಂಗೆ ನಮ್ಮ ತಬ್ಲಿ ಮಗುಗೆ ನಾವು ಕೊಟ್ಟಿರೋ ನೈವೇದ್ಯ ಚೆನ್ನಾಗಿ ಕೆಲಸ ಮಾಡ್ತಿದ್ದೇವೆ. ಭಯ ಅನ್ನೋದು ಅವಳ ಮನಸ್ಸಿನಲ್ಲಿದೆ. ಇದನ್ನಿಟ್ಕೊಂಡೇ ನಾವು ಮುಂದಿನ ಕೆಲಸ ಮಾಡಬೇಕು ಅಲ್ವಾ? ದಿಟಾದಣಿ ಸೋತ್ಯವಾದ ಮಾತು ಹೇಳ್ಬಿಟ್ರಿ ನೋಡಿ. ವೀರಭದ್ರಯ್ಯನವ್ರಿಗೆ, ದಳಿಗಳಿಗೆ, ವೀರ